ಮೆಟ್ರೋಕ್ಕೆ ಸೆಂಟ್ ಮೇರಿ ಎಷ್ಟು ಹಿಡಿತೀವಿ ಅಂತ ಹೇಳ್ತಾರೆ. ಅವ್ರು ಇನ್ನೊಂದು ಕೇಳಿದ್ದಾರೆ, ಅಲ್ಪಸಂಖ್ಯಾತರು ಮುಸಲ್ಮಾನರು ಮತ್ತು ನಾನು ಅಲ್ಪಸಂಖ್ಯಾತರ ಮುಸಲ್ಮಾನರು ವಿರೋಧಿನಿಲ್ಲ, ಕ್ರಿಶ್ಚಿಯನ್ ವಿರೋಧಿಲ್ಲ. ಅವ್ರು ಏನು ಹೇಳ್ತಾರೆ, ಈ ಮತಾಂತರ ಕಾಯ್ದೆ ಅಂತಲ್ಲ, ಈ ರಾಜ್ಯದಲ್ಲಿ ಮತಾಂತರ ನಿಷೇಧ ಇದೆ. ಅವ್ರು ಹೇಳ್ತಾರೆ ನೋಡಿ, ಸುಲಭವಾಗಿ ದಲಿತರನ್ನ, ಬಡವರನ್ನ, ತುಳಿತಕ್ಕೊಳಗಾದವ್ರನ್ನ ಸುಲಭವಾಗಿ ಮತಾಂತರ ಮಾಡ್ಬೋದು, ಈ ಕಠಿಣವಾದ ಕಾನೂನು ಇದೆಯಲ್ಲ ಅದನ್ನು ತೆರವುಗೊಳಿಸ್ರಿ ಅಂತ ಹೇಳಿದಾಗ, ಯಾಕಂದರೆ ಈ ನಮ್ಮ ಮಧ್ಯಮ ವರ್ಗ ಬಡವರ್ಗನ ಪರಿವರ್ತನೆ ಮಾಡ್ತಕ್ಕಂಥ, ಅವರ ಸಮಾಜಕ್ಕೆ ಧರ್ಮಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಇದನ್ನು ನಿಷೇಧವಾದ ವಾಪಸ್ ತಗೋಬೇಕಂತ ಹೇಳಿದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು 6.5 ಕೋಟಿ ಜನರ ಮುಖ್ಯಮಂತ್ರಿಗಳನ್ನು ಮರೆತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ವಾಪಸ್ ಪಡೆಯೋದಕ್ಕೂ ಇವರು ಅಲ್ಲಿ ಒಂದು ರೀತಿ ಇಂಡೈರೆಕ್ಟ್ಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ನಾವು ಸಿದ್ದರಾಮಯ್ಯವ್ರಿಗೆ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಮತಾಂತರ ಏನೂ ಇದೆ, ನಿಷೇಧ ಇದೆಯಲ್ಲ ಅದನ್ನು ತೆಗೆದ್ರೆ ಸುಮ್ಮನೆ ಬಿಡಲ್ಲ, ಹಿಂದೂಗಳು ತಿರುಗಿಬೀಳ್ತೀವಿ, ತಕ್ಕ ಪಾಠವನ್ನು ಕಲಿಸ್ತೀವಿ. ಇದರ ಪರಿಣಾಮ ಎದುರಿಸಬೇಕಾಗತ್ತೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ಹಬ್ಬಗಳಿಗೆ, ಗಣೇಶ ಉತ್ಸವ, ದಸರಾ ಉತ್ಸವಗಳ ಮೇಲೆ ಇದೇ ರೀತಿ ನಿರಂತರವಾಗಿ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಅಲ್ಪಸಂಖ್ಯಾತ ಗುಂಡಾಗಳು ದಾಳಿ ಮಾಡ್ತಾರೆ, ಸರ್ಕಾರ ದಾಳಿ ಮಾಡಿಸ್ತದೆ. ಇದೇ ರೀತಿ ದಾಳಿ ಮಾಡಿದ್ರೆ ನಾವು ಹಿಂದೂಗಳು ಒಟ್ಟಾಗಿ ಒಂದಾಗಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ.